ನಮಸ್ಕಾರ ಎಲ್ಲರಿಗೂ. ನಾನು ಹೌಸ್ ಡ್ಯಾಡ್. ಇವತ್ತು ಸೆಕೆಂಡ್ ವಿಡಿಯೋ. ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸಿ ಹೊರಡಬೇಕು. ಸೊ ಹೋಗ್ತಾ ಇನ್ನೊಂದು ಏರಿಯಾನ ಕವರ್ ಮಾಡ್ತಿದ್ದೀನಿ. ರೌಂಡ್ ಅಬೌಟ್ ನಾವು ರೈಟ್ ಕಡೆ ಹೋಗಿದ್ವಿ, ಅಜ್ಮಾನ್ ಕಡೆ. ಇವತ್ತು ಲೆಫ್ಟ್ ಕಡೆ ಹೋಗೋಣ, ಕಾರ್ನಿಶ್. ಸೊ ಲೆಟ್ಸ್ ಸಿ. ಇವಳು ಬಸ್ ಬರೋಕ್ಕೆ ಇನ್ನೂ ಟೈಮ್ ಇದೆ. ಸೊ ಇವಾಗ ಕಾಯ್ತಿದ್ದೀವಿ. ಆಲ್ಮೋಸ್ಟ್ 7 o'clock ಬಸ್ ಬರುತ್ತೆ. ಅವಳಿಗೆ ಬಸ್ಸಲ್ಲಿ ಬಿಟ್ಟು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನಾನು ಆ್ಯಸ್ ಯೂಶ್ವಲ್ ನನ್ನ ಲಾಸ್ಟ್ ವೀಡಿಯೋಲಿ ಇಂಟ್ರೊಡಕ್ಷನ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಲ್ಲ, ಹೌಸ್ ಡ್ಯಾಡ್ ಬಿಟ್ಟರೆ ನನ್ನ ಹೆಸರು ಕೆ ಅಂತ. ನಾನು ಕರ್ನಾಟಕ ಇಂದ ಬಂದಿರೋ ಒಬ್ಬ ಇಂಡಿಯನ್ ಎಕ್ಸ್ಪ್ಯಾಟ್. ಶಾರ್ಜಾಲಿದ್ದೀನಿ, UAE. 2012 ಇಂದ ನಾನು UAE ಇದು ನನ್ನ ಮಗಳು ಆಯತ್ ಫಲಕ್ ಅಂತ. ಇವಳು ಸದ್ಯಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾವಳೆ. ಅವರ ಬಸ್ಸು ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅದೇ ಅನಿಸುತ್ತೆ ಬಸ್ಸು. ನೋಡೋಣ ಅದೇನಾ. ಇಲ್ಲಿ ಬರ್ತಾ ಇದೆ. ಹಾಂ, ವಾಟ್ ಹ್ಯಾಪನ್ಡ್ ಆಯ್ತು? Excited for your new school? Yeah. But you've already gone 2 days, right? ವಾರ್ ಸಿಚುವೇಶನ್ಸಿಂದ ಏನಾಗಿದೆ, ಲಾಸ್ಟ್ ಮಂಡೇ ಅವಳು ಹೋಗಿದ್ಲು ಕ್ಲಾಸ್ಗೆ. ಆದರೆ ಆ ದಿನ ಮಧ್ಯಾಹ್ನ ಟೈಮಲ್ಲಿ ಮಿಸೈಲ್ಸು ಅದು ಇದು ಅಟ್ಯಾಕ್ ಆಗಿ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ರು. ಪೋಸ್ಟ್ಪೋನ್ ಅಲ್ಲ, ಆನ್ಲೈನ್ ಕ್ಲಾಸಸ್ ಮಾಡಿಬಿಟ್ಟಿದ್ರು ಮಕ್ಕಳಿಗೆ ಸೇಫ್ಟಿ ಇಶ್ಯೂಸಿಂದ. ತಿರ್ಗಾ 1 ವೀಕ್ ಆದಮೇಲೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಹೋಗೋದು. ಇವತ್ತು ಸೆಕೆಂಡ್ ಡೇ. ಏನೂ ಆಗ್ತಾ ಇರಲ್ಲಪ್ಪ, ಅಷ್ಟೇ. ನಾವು ಅದೇ ಬೇಡ್ಕೊಳ್ಳೋದು, ಸೇಫ್ಟಿ ಫಸ್ಟ್. ಎನಿವೇಸ್, ನೋಡೋಣ. ಅದೇನಾ ಬಸ್ ಹೊರಟು? ಅದೇ ಅನಿಸುತ್ತೆ ಮೋಸ್ಟ್ಲಿ. ಈ ಕಡೆ ಬರ್ತಾ ಇದೆ, ಈ ಕಡೆಗೆ. ಅದೇ ಅನಿಸುತ್ತೆ. Yes. ಚಲೋ, ಲಿಮಿಟ್. One. Go. Bye, Papa. Bye. Go. Bye. ಇದೇ ಅವಳ ಸ್ಕೂಲ್. ಇದು ನಮ್ಮ ಕರ್ನಾಟಕ ಮ್ಯಾನೇಜ್ಮೆಂಟ್ ಅಂತೆ, ವೈಸ್ ಇಂಡಿಯನ್ ಅಕಾಡೆಮಿ. ಓಕೆ, ಬಸ್ ಹೊಡೆತು. ನಾವು ನಮ್ಮ ಲೊಕೇಶನ್ ಕಡೆ ಹೊರಡೋಣ. ಇದು ಅದೇ ರೌಂಡ್ ಅಬೌಟ್. ಈ ರೌಂಡ್ ಅಬೌಟ್ ಆ ಕಡೆ ಹೋಗಿದ್ವಿ ನಾವು. ಅಲ್ಲೆಲ್ಲ ಫುಲ್ ಬೀಚ್. ಇವತ್ತು ಇಲ್ಲಿ ಲೆಫ್ಟ್ ಕಡೆ ಹೋಗೋಣ. ಇಲ್ಲಿ ನಮಗೆ ಕಾರ್ನಿಶ್ ಸಿಗುತ್ತೆ. ಕಾರ್ನಿಶ್ ಅಂದರೆ ಸ್ಕ್ರೀನಲ್ಲಿ ಬರುತ್ತೆ. ಇದು ನೋಡಿ, ಇಲ್ಲಿ ಒಂದು ಆಫೀಸ್ ಬಿಲ್ಡಿಂಗ್ ಇದೆ. ಇದು ಏನು ಅಂತ ನಿಮಗೆ ತಿಳಿಸ್ತೀನಿ ತಡೆ. ಅಲ್ಲಿವರೆಗೂ ಈ ರೋಡ್ನ ನೋಡಿ ಹೇಗಿದೆ. ಇಲ್ಲಿ ಅಷ್ಟು ಬಿಸಿಲಿದ್ದೂ ಇಷ್ಟು ಹಸಿರು ಮೇಂಟೈನ್ ಮಾಡ್ತಾರೆ ನೋಡಿ. ವಾಟರ್ ಇರಿಗೇಷನ್ ಸ್ಟ್ರಾಂಗ್ ಆಗಿದ್ದು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ, ನೀರು ಹಾಕಿ ಮೇಂಟೈನ್ ಮಾಡಿ. ನಾವು ಇದರ ಹಿಂದೆ ಇರ್ತೀವಿ.
ಈ ಕಡೆ ಶಾರ್ಜಾ ಲೇಡೀಸ್ ಕ್ಲಬ್, ಶಾರ್ಜಾ ವುಮೆನ್ಸ್ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಆ ಕಡೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದು ಶಾರ್ಜಾ ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಕೌನ್ಸಿಲ್ ಈ ಆಫೀಸ್. ಗೊತ್ತಿಲ್ಲ ಈ ಬೋರ್ಡ್ ಕಾಣುತ್ತೋ ಇಲ್ವೋ, ನೋಡೋಣ, ವಿಸಿಟ್ ಮಾಡೋಣ. ಅಲ್ಲಲ್ಲಿ ಡಸ್ಟ್ಬಿನ್ಗಳಿದೆ. ಇದು ನಮ್ಮ ದೇಶದಲ್ಲಿ ಹಾಕಿ ಇದನ್ನು ಕ್ಲೀನಾಗಿ ಯೂಸ್ ಮಾಡಿದ್ರೆ ನಮ್ಮ ದೇಶನೂ ಕ್ಲೀನಾಗಿರುತ್ತೆ. ಅದು ಯಾವಾಗ ಕ್ಲೀನ್ ಆಗುತ್ತೋ, ಅದು ಯಾವಾಗ ಜನರಿಗೆ ಬುದ್ಧಿ ಬರುತ್ತೋ ಅದನ್ನು ಯೂಸ್ ಮಾಡೋಕ್ಕೆ ದೇವರಿಗೆ ಗೊತ್ತು. ಅಲ್ಲಿ ಕಾರ್ನಿಶ್ ಸ್ಟ್ರೀಟ್ ಕಡೆ ನಾವು ಹೊರಟಿದ್ದೀವಿ. ಕಾರ್ನಿಶ್ ಹತ್ರ ಹೋಗೋಣ. ಇಲ್ಲಿ ನಿಮಗೇನು ಕಾಣ್ತಿದೆ, ಇದು ರಾಡಿಸನ್ ಬ್ಲೂ ಹೋಟೆಲ್ ಆಗಿತ್ತು ಮುಂಚೆ. ಇದು ಕರೋನಾ ಬಂದು ಎಲ್ಲ ಅದರ ಬಿಸ್ನೆಸ್ ಎಗ್ಗುಟ್ಟೋಯ್ತು. ಕರೋನಾ ಆದಮೇಲೆ ಎಲ್ಲ ಮುಚ್ಚೋಯ್ತದೆ. ಒಂದು ಒಳ್ಳೆ ದೊಡ್ಡ ಲ್ಯಾಂಡ್ಮಾರ್ಕ್ ಆಗಿತ್ತದು. ಈಗ ಬರೀ ಒಂದು ಭೂತ್ ಬಂಗ್ಲಾ ಆಗಿದೆ. ಅದು ಖಾಲಿ ಬಿದ್ದಿರುತ್ತೆ. ಯಾರು ಎಕ್ಸಸೈಸ್ ಮಾಡ್ತಿದ್ದಾರೆ, ಚೇಟ ಎಕ್ಸಸೈಸ್ ಮಾಡ್ತಾರೆ ಚೇಟ. ನೋಡಿ ಇಲ್ಲಿ ಉದ್ದಕ್ಕೂ ಇವೆಲ್ಲ ಖರ್ಜೂರದ ಗಿಡಗಳು, ಮರಗಳು, ಸಾರಿ ಗಿಡಗಳಲ್ಲ ಮರಗಳು. ಉದ್ದಕ್ಕೂ ಖರ್ಜೂರದ ಗಿಡಗಳು, ಮರಗಳು ಮೆಟ್ಟಿರ್ತವೆ. ದೊಡ್ಡ ದೊಡ್ಡ ಬಂಗ್ಲೆಗಳು ಇದೆ. ನೋಡಿ ಯಾರೋ ಲೋಕಲ್ದು ಮನೆ ಇರುತ್ತಿದೆ. ನಾವು ಈ ಕಡೆ ಹೋಗ್ತಾ ನಮಗೆ ಒಂದಿಷ್ಟು ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳು ಕಾಣುತ್ತೆ. ಶಾರ್ಜಾ ಮೆರಿಟೈಮ್ ಮ್ಯೂಸಿಯಂ ಕಾಣುತ್ತೆ. ಇದು ಕೆಟ್ಟು ವಾಸನೆ ಇರುತ್ತೆ ನೀರಿಂದು. ಈ ನೀರು ಏನಂತಾರೆ, ಮನೆಯಿಂದ ಬರುವಂತಹ ಗಲೀಜು ನೀರೇ ಅದು ಮೋಸ್ಟ್ಲಿ. ಅದನ್ನು ಏನೋ ಮಾಡಿ ಅದನ್ನ ತಿರ್ಗಾ ಯೂಸ್ ಮಾಡಬೇಕು. ನನಗೆ ಸೈಂಟಿಫಿಕ್ ಟರ್ಮ್ ಹೇಳಕ್ಕೆ ಬರ್ತಾಯಿಲ್ಲ, ಹಾಗೇನೆ ಆಗಾಗ ಮರಿತಾ ಇರ್ತೀನಿ ನಾನು. ನಾವು ನಾರ್ಮಲಾಗಿ ಮಾತಾಡುವಂಥ ವರ್ಡ್ನ ಮರಿತೀನಿ ಕುತ್ಕೊಂಡು. ಈಗ ಹೋಗಿದೆ ಹೇಳಕ್ಕೆ ಬರ್ತಾಯಿಲ್ಲ, ಆದರೆ ಇದೇ ಗಲೀಜ್ ನಾತಾ ಇದೆ. ಆ ವಾಸನೆ ನಿಮಗೆ ಬರ್ಸ್ಬೋದಾಗಿತ್ತು, ವಿಡಿಯೋಲ್ಲಿ ಗೊತ್ತಾಗ್ತಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಸ್ಟಾಪ್ ಇದೆ, ಸಿಟಿ ಸೈಟಿಂಗ್ ಶಾರ್ಜಾ ಬಸ್ಸು ಇಲ್ಲಿ ಬಂದು ಕರ್ಕೊಂಡು ಹೋಗುತ್ತೆ.
ಇದೇ ಆ ರಾಡಿಸನ್ ಬ್ಲೂ ಹೋಟೆಲ್. ಏನು ಕಾಣ್ತಿದೆ ನಿಮಗೆ? ಇದು ಖರ್ಜೂರದ ಮರ ಅಲ್ಲ, ಇದು ಆ್ಯಂಟೆನಾ. ಇದು ಖರ್ಜೂರದ ಶೇಪಲ್ಲಿ, ಪಾಮ್ ಶೇಪಲ್ಲಿ ಮಾಡಿರ್ತಾರೆ ಆ್ಯಂಟೆನಾ. ನೋಡಿ, ಇಲ್ಲಿಂದ ಕಾರ್ನಿಶ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಬೋಟ್ಸ್ಗಳು ಹೋಗುತ್ತೆ. ಆ ಕಡೆ ಎಲ್ಲ ಒಂಥರ ಪೋರ್ಟ್ ಇದ್ದಂಗೆ ಫ್ಯಾಕ್ಟ್ರೀಸ್ ಇದೆ ಒಂದಿಷ್ಟು. ಆ ಕಡೆ ನಾವು ಹೋಗಿದ್ವಲ್ಲ ಬೀಚ್, ಸಮುದ್ರ, ಇದೇ ಶಾರ್ಜಾ ಮೇರಿಟೈಮ್ ಮ್ಯೂಸಿಯಂ. ಗೊತ್ತಿಲ್ಲ, ನಾನು ಆ ಕಡೆ ರೋಡಿಗೆ ಹೋಗೋ ತನಕ ಈ ದರಿದ್ರ ಕ್ಯಾಮ್ರಾ ಬದುಕಿರುತ್ತೋ ಇಲ್ವೋ. ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ, ಇದೇನು ಅಂತ ಹೇಳ್ಬಿಡ್ತೀನಿ. ಇದು ಮ್ಯೂಸಿಯಂ. ಇದನ್ನು ಶಾರ್ಜಾ ಮ್ಯೂಸಿಯಂ ಆಫ್ ಇಸ್ಲಾಮಿಕ್ ಸಿವಿಲೈಸೇಷನ್ ಅಂತಾರೆ. ಟ್ರಾಫಿಕ್ ಇದೆ. ಈ ನಮ್ಮ ಕಾರ್ನಿಶ್
ಸೈಡಲ್ಲಿ ಒಂದಿಷ್ಟು ಶಾಪ್ಸ್ ಇದೆ, ಇದೆಲ್ಲ ಇರಾನಿ ಶಾಪ್ಸ್ಗಳು. ಇಲ್ಲಿ ನಿಮಗೆ ನೋಡಿ ವರ್ಡ್ಸೇ ಮರ್ತೋಗ್ತೀನಿ. ಇಲ್ಲಿ ನಿಮಗೆ ಪಾತ್ರೆಗಳೆಲ್ಲ ಸಿಗುತ್ತೆ ಒಂದಿಷ್ಟು. ಅದು ಬಿಟ್ಟರೆ ಇಲ್ಲಿ ಏನಂತಾರೆ, ಮನೆಗೆ ಯೂಸ್ ಮಾಡುವಂತಹ ಪದಾರ್ಥಗಳು, ಹರ್ಬ್ಸ್ ಆಗಲಿ, ಒಂದಿಷ್ಟು ಮಸಾಲೆಗಳಾಗಲಿ, ಅವೆಲ್ಲ ಸಿಗುತ್ತೆ. ಜನರಲ್ ಸ್ಟೋರ್ಸ್ ಎಕ್ಸಾಕ್ಟ್ಲಿ. ಇದು ನೋಡಿ, ಇದು ಆರ್ಟ್ ಏರಿಯಾ ಸುಮ್ಮನೆ ಒಂದಿಷ್ಟು ಮಾಡಿದ್ದಾರೆ. ಈ ಕಡೆ ಎಲ್ಲ ಟೈಲರ್ ಶಾಪ್ಸ್ಗಳಿದೆ. ನನಗೆ ಗೊತ್ತಿಲ್ಲ, ನೀವು ಕೇಳಿದಿರೋ ಇಲ್ವೋ, ರೋಲಾ ಅಂತ, ಶಾರ್ಜಾ ರೋಲಾ ಬರೋದು ಇದರ ಆ ಕಡೆ. ಅದು ಒಂದಿನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸದ್ಯಕ್ಕೆ ಕಾರ್ನಿಷ್. ಇದು ಬಹಳ ದೊಡ್ಡದಾಗಿದೆ, ಬಹಳ ಸುಂದರವಾಗಿದೆ. ಶಾರ್ಜಾ 1 ಅಂತೆ. ನೋಡಿ ಎಷ್ಟು ಅಗಲ ಇದೆ, ಎಷ್ಟು ದೊಡ್ಡದಿದೆ. ಆ ಕಡೆ ಇನ್ನೂ ಹೋಗುತ್ತೆ ರೋಡು. ಆ ಕಡೆ ರೋಡು ಬೇರೆ ಟೈಮಲ್ಲಿ ಕವರ್ ಮಾಡೋಣ. ಆಲ್ಮೋಸ್ಟ್ ನಾನು ಒಂದು 3 ಕಿಲೋಮೀಟ್ರ್ ಬಂದಿದ್ದೀನಿ ಈ ಕಡೆ. ಈ ಆ ಕಡೆ ಹೋದರೆ ನಿಮಗೆ ಶಾರ್ಜಾ ಮಾರ್ಕೆಟ್ ಸಿಗುತ್ತೆ, ಅದು ಒಂದು ಸರಿ ಕವರ್ ಮಾಡಬೇಕು. ಅಲ್ಲಿ ವೀಡಿಯೋಗಳು ತೆಗೆಯೋದು ಅಲೌಡ್ ಇಲ್ಲ. ನೋಡೋಣ ಏನು ಮಾಡ್ಬೋದು ಅಂತ. ಅದು ಒಂದು ತೋರಿಸುವಂತಹ ಜಾಗ. ಸದ್ಯಕ್ಕೆ ವಾಪಸ್ಸು ಆ ರೋಡ್ ಕಡೆಯಿಂದ ನಾವು ಹೋಗೋಣ. ಇದು ನೋಡಿ ಟ್ರಾಫಿಕ್, ಅದೇನೋ ಕನ್ಸ್ಟ್ರಕ್ಷನ್ ಅದು ಇದು ನಡೀತಾ ಇದೆ, ರೋಡಿನ ಡೆವಲಪ್ಮೆಂಟ್ಸು, ಹಾಗಾಗಿ ತುಂಬ ಟ್ರಾಫಿಕ್. ಇದು ನೋಡಿ, ಇದು ಒಂದು ಇರಾನಿ ಮಾಸ್ಕ್, ಭಾಳ ಸುಂದರವಾಗಿದೆ.
ನೋಡಿ, ಶಾರ್ಜಾ 1 ಎಷ್ಟು ದೊಡ್ಡದಾಗಿದೆ. ಸುಂದರವಾದ ಬೋಟ್. ಮುಂದುವರಿಯೋಣ. ಈ ಕಡೆ ಎಲ್ಲ ಒಂದಿಷ್ಟು ರೆಸ್ಟೋರೆಂಟ್ಸ್ಗಳು, ಪೇಂಟ್ ಶಾಪ್ಸು, ಹಾರ್ಡ್ವೇರ್ ಶಾಪ್ಸು, ಪಾತ್ರೆಗಳು, ಸಣ್ಣ ಪುಟ್ಟ ಸೂಪರ್ ಮಾರ್ಕೆಟ್ಸು ಅವು ಇವು ಇದೆ ನೋಡಿ. ಆ ಕಡೆ ಎಲ್ಲ ರೋಲಾ ಅಲ್ಲಿ ನಿಮ್ಮ ಶಾಪಿಂಗ್ ಬಹಳ ಚೀಪಾಗಿ ಸಿಗುವಂತಹ ಐಟಮ್ಗಳು ಸಿಗುತ್ತೆ. ಪಾಕಿಸ್ತಾನಿ ಡ್ರೆಸ್ಗಳಾಗಲಿ, ನಿಮಗೆ ಚೀಪಾಗಿ ಸಿಗದಿರುವಂಥದ್ದು ಗೋಲ್ಡ್ ಆಗಲಿ ಎಲ್ಲ ಮಲಬಾರಿಂದ, ಕಲ್ಯಾಣಿಂದ ಎಲ್ಲ ಇದೆ. ಆ ಕಡೆ ಬುರ್ಖಾಗಳಿದೆ, ಏನು ಬೇಕೋ ಪರ್ಫ್ಯೂಮ್ಗಳಿದೆ, ಎಲ್ಲ ಸಿಗುತ್ತೆ. Heart of Sharjah, Islamic World Listing Monument. Adelita Husni Bey, hunger stones, hand-carved stone boulders. Italian-Libyan artist ಯಾರೋ ಅಡೆಲಿಟಾ ಹುಸ್ನಿ ಬೈ ಅವಳ
ಆರ್ ಅವಳ ಹ್ಯಾಂಡ್ ಕಾರ್ಡ್ ಆರ್ಟ್ ಅಂತಪ್ಪ ಇದು ನೋಡ್ರಿ. ಹೀಟ್ ಆಗಿಬಿಟ್ಟಿದೆ ನನ್ನ ದರಿದ್ರ ಕ್ಯಾಮ್ರಾ. ಇದನ್ನು ತೆಗೆದು ಎಸಿಬೇಕು. ತುಂಬ ದುಡ್ಡು ಹಾಕಿದ್ದೀನಿ ಇದಕ್ಕೆ, ಆಲ್ಮೋಸ್ಟ್ 50,000 ರೂಪಾಯಿ ಈ ದರಿದ್ರ ಕ್ಯಾಮ್ರಾಗೆ. ಏನು ಮಾಡೋಕ್ಕಾಗುತ್ತೆ. ಎಂಟು ಗಂಟೆ ಆಗ್ತಾ ಬರ್ತಾ ಇದೆ. ಈಗ ಓಪನ್ ಮಾಡ್ತೀರಲ್ಲ ಅಂಗಡಿಗಳು, ಟೊಬ್ಯಾಕೋ ಅಂಗಡಿ ಅಂತ. ಶಾಪು, ಟೀ ಶಾಪ್. ರೂಲ್ ಪ್ರೆಸ್ ವೆಯ್ಟ್ ಗ್ರೀನ್ ಹೋಗಿ, ಸಿಂಪಲ್. ಇದೂ ನಮ್ಮ ದೇಶದಲ್ಲಿ ಯಾವಾಗ ಬರುತ್ತೋ ಆವಾಗ ನಮ್ಮ ದೇಶ ಬಿಡೋದಿರಲ್ಲ, ಅಲ್ಲೇ ಕೆಲಸ ಮಾಡ್ತೀವಿ ದೇಶದಲ್ಲೇ. ಥ್ಯಾಂಕ್ ಯು. ಜಾಗ ಬಿಟ್ಟು ಶಾರ್ಜಾ ಮ್ಯೂಸಿಯಂ ಆಫ್ civilization, Islamic civilization. ನನಗೆ ಗೊತ್ತಿಲ್ಲ ನಿಮ್ಗೆ ಕಾಣ್ತಿದೆಯೋ ಇಲ್ವೋ ಅಂತ. ಈ ಕಡೆ KK ಸೂಪರ್ ಮಾರ್ಕೆಟ್ ಅಂತ ಇದೆ, ಅದು ನಂದಲ್ಲ. ಪಂಪ್ಕಿನ್ಗೆ ಏನಂತಾರೆ, ಬೂತ್ ಕುಂಬಳಕಾಯಿ ಅಂತಾರೆ, ಮರ್ತೋಗ್ಬಿಟ್ಟಿದೆ. ಇದು ಪಂಪ್ಕಿನ್ ಥರ ಕಾಣುವಂತಹ ಮಾಸ್ಕ್.
ಇಲ್ಲೆಲ್ಲ ಒಂದಿಷ್ಟು ಪಾಕಿಸ್ತಾನಿ ರೆಸ್ಟೋರೆಂಟ್ಗಳಿದೆ, ಪಾಕಿಸ್ತಾನಿ ಸೂಪರ್ ಮಾರ್ಕೆಟ್ಸ್ ಇದೆ. ಒಂದಿಷ್ಟು ಪಾಕಿಸ್ತಾನಿಗಳು ಅಲ್ಲಿ ಮನೆ ಇರ್ತಾರೆ. ಇಲ್ಲಿ ಒಂದು ಪಾರ್ಕ್ ಇದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಇದು ಮಾಡಿದ್ದಾರೆ, ರೆನೋವೇಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಪಾರ್ಕ್ ಇದು. ಇಲ್ಲೇ ರೈನ್ ರೂಮ್ ಅಂತ ಒಂದಿದೆ. ರೈನ್ ರೂಮ್ ಒಂದಿಷ್ಟು ವೀಡಿಯೋಸ್ ಇದೆ ಶಾರ್ಜಾ ಯೂಟ್ಯೂಬಲ್ಲಿ, ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಚೆನ್ನಾಗಿದೆ ರೈನ್ ರೂಮ್, ಒಂದು ಸತಿ ಹೋಗ್ಬೋದು. ಪಾರ್ಕಿನ ನಾಮಕರಣ ಆಗಿಲ್ಲ ಇದು. ಬ್ಯಾಟ್ರಿ ಮುಗೀತಾ ಬಂತು. ಇಲ್ಲಿ ಒಂದು ರೋಡ್ ಇದೆ, ಆ ರೋಡು ಬರೀ ನಮ್ಮ ಲೇಡೀಸ್ ಡ್ರೆಸ್ಗಳು ಒಂದಿಷ್ಟು ಸಿಗುತ್ತೆ. ಅಲ್ಲಿಂದ ಟ್ರೈ ಮಾಡ್ತೀನಿ ರೆಕಾರ್ಡ್ ಮಾಡೋದು ವೀಡಿಯೋ. ಬ್ಯಾಟ್ರಿ ಮುಗಿಲಿಲ್ಲ ಅಂದರೆ ಒಳ್ಳೆಯದು, ಕವರ್ ಆಗುತ್ತೆ. ಮೋಸ್ಟ್ಲಿ ಮುಗ್ದೋದ್ರೆ ತಿರ್ಗಾ ಮೊಬೈಲ್ ಎತ್ಕೊಬೇಕಷ್ಟೆ, ಏನು ಮಾಡೋದು. ಇದೇ ಆ ಏರಿಯಾ ನೋಡಿ, ಬರೀ ಟೈಲರಿಂಗ್ ಶಾಪು, ವುಮೆನ್ಸ್ ರೆಡಿಮೇಡ್ ಶಾಪು, ಒಂದಿಷ್ಟು ಒಮಾನಿ ಡ್ರೆಸ್ಗಳಿದೆ ಇಲ್ಲಿ. ಎಲ್ಲ ಮುಚ್ಚೋಗಿದೆ, ತೋರ್ಸೋಕ್ಕಾಗಲ್ಲ ಜಾಸ್ತಿ. ಎಲ್ಲ ಮುಚ್ಚಿಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಒಂದು ಸತಿ ಸಾಯಂಕಾಲದ ಹೊತ್ತು ಈ ರೋಡಿಗೆ ಬರ್ತೀವಿ, ಕವರ್ ಮಾಡ್ತೀವಿ. ಒಳಗವರೆಗೂ ಇದೆ, ಎಲ್ಲ ಮುಚ್ಚಿಟ್ಟಿದ್ದಾರೆ, ಕ್ಲೀನಾಗಿ ಕವರ್ ಮಾಡಿಟ್ಟಿದ್ದಾರೆ. ಏನು ಅವ್ರು ಡಿಸೈನ್ಗಳು ತೊಗೊಬಾರ್ದು ಅಂತ ನಾವು ಏನು ಕರ್ಕೊಂಡು ಹೋಗ್ತೀವಿ. ರೋಡಿಗೆ ಸಾಯಂಕಾಲದ ಬಂದರೆ ಸರಿ, ಎಲ್ಲ ಮುಚ್ಚಿದೆ.
ಇಲ್ಲಿ ರ್ಯಾಡಿಸನ್ ಬ್ಲೂ ಒತ್ತಿ ನೋಡಿ. ಗ್ರೀನ್ ಆದಮೇಲೆ ಕ್ರಾಸ್ ಮಾಡಬೇಕು. ಆಯಿತು, ಗ್ರೀನ್ ಕ್ರಾಸ್. ಇಷ್ಟೇ ಮಾಡಬೇಕಾಗಿರೋದು, ಇಷ್ಟೇ. ಒತ್ತಿ ನೋಡಿ, ಗ್ರೀನ್ ಆಯಿತು, ಕ್ರಾಸ್ ಮಾಡಿ. ನೋಡಿ, ಇಷ್ಟು ಮಾಡಿದ್ರೆ ಆಗಲ್ವಾ? ಹಾಂ, ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಡಿಶು. ಎನಿವೇಸ್ ನೋಡಿ, ಹೈದ್ರಾಬಾದ್ ಇಂಡಿಯನ್ ರೆಸ್ಟೋರೆಂಟ್. ಏನು ಆಫ್ ಆಗ್ತಾ ಬಂತು, ಇಷ್ಟರಲ್ಲೇ ಆಫ್ ಆಗುತ್ತೆ ಈ ಮೊಬೈಲ್, ಈ ಕ್ಯಾಮ್ರಾ. ಇದು ಖಾವ್ಗಲ್ಲಿ, ಬೇಗನೆ ತೆಗಿತೀನಿ. ಇಲ್ಲಿ ಒಂದಿಷ್ಟು ರೆಸ್ಟೋರೆಂಟ್ಗಳಿದೆ. ಇಲ್ಲಿ ರಾತ್ರಿ ಹೊತ್ತು ಬರೋಕ್ಕೆ ಆಗಲ್ಲ, ಸಾಯಂಕಾಲದ ಮಧ್ಯಾಹ್ನದ ಮೇಲೇ ಶುರು ಆಗಿರುತ್ತೆ. ನೋಡಿ, ಒಂದಿಷ್ಟು ರೆಸ್ಟೋರೆಂಟ್ಸ್ ಇದೆ ಇಲ್ಲಿ. ಬೆಳಗ್ಗೆ ಹೊತ್ತು ಯೂಶ್ವಲಿ ಟೀಗೆ ಬರ್ತಾರೆ, ಸಾಯಂಕಾಲ ಮೇಯ್ತಾನೆ ಇರ್ತಾರೆ ಏನಾದರೂ. ಒಂದಿಷ್ಟಿದೆ ಶಾಪ್ಸು. ಈಗ ಮುಂದೆ ಹೋಗಿ ಆನ್ ಮಾಡ್ತೀನಿ. ಈ ರೋಡು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಒಂದಿಷ್ಟು ಆಫೀಸ್ಗಳು, ಅದರ ಹಿಂಭಾಗದ ರೋಡು. ಇಲ್ಲಿಂದ ನಮ್ಮ ಮನೆ ಕಡೆಗೆ ಹೋಗ್ತೀವಿ. ಇನ್ನೇನು ಆ ಕ್ಯಾಮ್ರಾ ಕೈ ಕೊಡ್ತು. ಸೊ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇಲ್ಲಿ ಒಂದಿಷ್ಟು ರೆಸಿಡೆನ್ಷಿಯಲ್ ಏರಿಯಾ, ಮಾಸ್ಕು, ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಎಲ್ಲ ಇದೆ. ಇದು ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನೀವು ಮುಂಚಿನ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ, ಹೌಸ್ ಡ್ಯಾಡಲ್ಲಿ ಒಂದಿಷ್ಟು ವೀಡಿಯೋಸ್ ಇದೆ. ಸೊ ಈ ಸೋಸು ಅನ್ನೋದಿದೆಯಲ್ಲ, ಎಲ್ಲರಿಗೂ ಒಂದಿರೋ ರೋಗ. ಹಿಂದಿಯಲ್ಲೂ ಹಿಂಗೇನೆ ಸೋಸು ಅಂತಿರ್ತಾರೆ, ಕನ್ನಡದಲ್ಲೂ ಹಿಂಗೆ ಸೋಸು ಅಂತಿರ್ತಾರೆ. ನಾನು ಆದಷ್ಟು ಕಡಿಮೆ ಮಾತಾಡಬೇಕು, ಕಡಿಮೆ ಹೇಳಬೇಕು ಆ ಸೋ ಅನ್ನೋದು ಅಂತ ಅಂದ್ಕೊಂಡಿರ್ತೀನಿ, ಆಗಲ್ಲ. ಎನಿವೇಸ್, ಇದು ವಿಡಿಯೋನಲ್ಲಿ 3ನೇ ಸತಿ ಎನಿವೇಸ್ ಅಂತಿರೋದು, 4ನೇ ಸತಿ. ಸೈನಿಂಗ್ ಆಫ್, ಕೆ ಹೌಸ್ ಡ್ಯಾಡ್.